ಇನ್ನು ನಾಗಮಂಗಲ ಠಾಣೆಯ PI ಅಶೋಕ್ ಕುಮಾರ್ ಅವರೊಂದು ಎಡವಟ್ಟು ಮಾಡಿಕೊಂಡಿದ್ದೆ ಇಷ್ಟೆಲ್ಲದಕ್ಕೆ ಕಾರಣ. 2,000 ರೂಪಾಯಿ ಉಳಿಸಕ್ಕೆ ಹೋಗ್ಬಿಟ್ಟು ನಾಗಮಂಗಲಕ್ಕೆ ಕೊಳ್ಳಿ ಬಿದ್ದಿದೆ. ನಾಗಮಂಗಲಕ್ಕೆ ಕೊಳ್ಳಿ ಬಿತ್ತಂತೆ. ಕೋಮು ಗಲಭೆಗೆ ಕಾರಣವಾಯಿತು ಇನ್ಸ್ಪೆಕ್ಟರ್ ಅವರ ಜಿಪುಣತನ. ರಿಸರ್ವ್ ಸಿಬ್ಬಂದಿಗೆ ಊಟ ಕೊಡಿಸೋದಕ್ಕೆ ಇನ್ಸ್ಪೆಕ್ಟರ್ ಹಿಂದೇಟು ಹಾಕಿದ್ರಂತೆ. ಊಟ ಕೊಡಿಸ್ಬೇಕಾಗುತ್ತೆ ಅಂತ 24 DAR ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿತ್ತು. ಅಂದರೆ DAR ಅಂತಂದರೆ ಡಿಸ್ಟ್ರಿಕ್ಟ್ ಆರ್ಮ್ಡ್ ಫೋರ್ಸ್, ಅಂದರೆ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಅಂತ ಕರೀತಾರಲ್ಲ, ಅವ್ರನ್ನ 24 ಜನರನ್ನ ಡೆಪ್ಲಾಯ್ ಮಾಡಿದ್ದಾರೆ. ಅವರು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಮಂಡ್ಯದಿಂದ ಇಲ್ಲಿಗೆ ಬಂದಾಗ ಅವ್ರಿಗೆ ಊಟ ತಿಂಡಿ ಎಲ್ಲ ಇವರೇ ನೋಡ್ಕೋಬೇಕು. ಇವ್ರಿಗೊಂದು 2,000 ರೂಪಾಯಿ ಖರ್ಚು ಬಂತು. ಯಾರಿಗೆ? ಅಶೋಕ್ ಕುಮಾರ್ಗೆ. ಅದಕ್ಕೆ ಏನು ಮಾಡಿದ್ರು, ಮೆರವಣಿಗೆ ಹೊರಟ ಮೇಲೆ ಎಲ್ಲ ಕೂಲಾಗಿದೆ, ಹೊರಡಿ ನೀವು ಅಂದ್ಬಿಟ್ಟು ಬೆಳ್ಳೂರಿಗೇನೋ ಕಳಿಸ್ಬಿಟ್ರಂತೆ. ಊಟ ಕೊಡಿಸ್ಬೇಕಾಗುತ್ತೆ ಅಂತ ಬೇಗ ಹೊರಡಿಸ್ಬಿಟ್ಟಿದ್ದಾರೆ. ಅವರು ಹೋಗಿ ಅರ್ಧ ಗಂಟೆಗೆ ಗಲಾಟೆ ಶುರುವಾಗಿದೆ. ಅವ್ರು ಇದ್ದಿದ್ದರೆ ಕಂಟ್ರೋಲಿಗೆ ಬಂದಿರ್ತಿತ್ತು. ಅದಕ್ಕೋಸ್ಕರನೇ ಅಶೋಕ್ ಕುಮಾರ್ನ ಇವಾಗ ಸಸ್ಪೆಂಡ್ ಮಾಡಿರೋದು. ಇವರ ನಿರ್ಲಕ್ಷ್ಯದಿಂದ ಹೀಗೆಲ್ಲ ಆಯಿತು ಅಂತ. ಅಂದರೆ 2,000 ರೂಪಾಯಿ ಖರ್ಚಾಗುತ್ತೆ, ಏನು ಅದೇನು ದೊಡ್ಡ ವಿಚಾರ ಏನು? ಪೊಲೀಸರಿಗೆ 2,000 ರೂಪಾಯಿ ದೊಡ್ಡ ವಿಷಯ ಅಲ್ವೇ ಅಲ್ಲ ನನ್ನ ಪ್ರಕಾರ. ಬಟ್ ರೂಲ್ಸ್ ಪ್ರಕಾರ DARನ ಡೆಪ್ಲಾಯ್ ಮಾಡಿದ್ರೆ ಅವ್ರಿಗೆ ಊಟ ತಿಂಡಿ ಎಲ್ಲ ಅಲ್ಲಿ ಸ್ಟೇಷನ್ ಅವರು ನೋಡ್ಕೋಬೇಕು. ಮಾಡಿಲ್ಲ ಇವರು, ಹಾಗಾಗಿ ಗಲಾಟೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ರೋಹಿತ್ ಅವರಿಂದ ಪಡ್ಕೋತೀನಿ. ರೋಹಿತ್, 2,000 ರೂಪಾಯಿಗೆ ಹಿಂದೇಟು ಹಾಕ್ಬಿಟ್ರ ಈ ಅಶೋಕ್ ಕುಮಾರ್ ಅಂತಂದ್ಬಿಟ್ಟು? ಇಲ್ಲ ಅಂದಿದ್ರೆ ಪರಿಸ್ಥಿತಿ ಕಂಟ್ರೋಲ್ನಲ್ಲೇ ಇರ್ತಾ ಇತ್ತು ಅನಿಸ್ತದೆ ನನಗೇನು. ಖಂಡಿತ ಅರವಿಂದ್, ಈ ಒಂದು ಗಣಪತಿಯ ಮೆರವಣಿಗೆ ವಿಚಾರವಾಗಿ ಕೂಡ DAR ಸಿಬ್ಬಂದಿಯನ್ನು ಅಲ್ಲಿ ನಿಯೋಜನೆ ಮಾಡಿರ್ತಾರೆ. ಅವರು ಅವತ್ತು ಬೆಳಗ್ಗೆ ಹೋಗಿ ರಾತ್ರಿವರೆಗೂ ಇರಬೇಕು ಎಂಬ ನಿಯಮ ಕೂಡ ಇರುತ್ತೆ. ಆದರೆ ಅಶೋಕ್ ಕುಮಾರ್ ಏನು ಮಾಡ್ತಾರೆ ಅಂತಂದರೆ, ಅವ್ರಿಗೆ ಬೆಳಗ್ಗೆನೂ ಊಟ ಕೊಡಿಸಿರ್ತಾರೆ, ಅದಾದ ಬಳಿಕವಾಗಿ ಮಧ್ಯಾಹ್ನ ಊಟ ಕೊಡಿಸಿರ್ತಾರೆ, ಮತ್ತೆ ರಾತ್ರಿಗೆ ಊಟಕ್ಕೆ 2,000 ರೂಪಾಯಿ ಖರ್ಚಾಗುತ್ತೆ ಅಂತೇಳಿ ಸುಮಾರು 5:30 ಸಂದರ್ಭದಲ್ಲಿ DAR ಸಿಬ್ಬಂದಿಯನ್ನು ಬೆಳ್ಳೂರಿಗೆ ಕಳಿಸ್ತಾರೆ. ಅದಾದ ಬಳಿಕವಾಗಿ ಅರ್ಧ ಗಂಟೆಗೆ ಈ ಒಂದು ಗಲಭೆ ಆಗಿರುವಂಥದ್ದು. ಒಂದು ವೇಳೆ ಆ ಸಿಬ್ಬಂದಿಗಳಿದ್ದಿದ್ರೆ ಈ ರೀತಿಯಾದ ಘಟನೆಗಳು ಜರುಗ್ತಾ ಇರಲಿಲ್ಲ. ಎಲ್ಲ ಒಂದು ಕಡೆ 2,000 ಉಳ್ಸಕ್ಕೆ ಹೋಗಿ ಇಡೀ ನಾಗಮಂಗಲದ ಅಶಾಂತಿ ಕಾರಣ ಆಯ್ತಾ ಅಂತೇಳಿ ಕೂಡ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಅಶೋಕ್ ಕುಮಾರ್ ಅವರನ್ನು ಕೂಡ ಇದೀಗ ಸಸ್ಪೆಂಡ್ ಅನ್ನು ಮಾಡಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ರೋಹಿತ್. ಸೊ ಇದೇ ನಾ ಹೇಳಿದ್ನಲ್ಲ, ಒಂದೊಂದೇ ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಪೊಲೀಸರ ನಿರ್ಲಕ್ಷ್ಯದಿಂದ ಇಷ್ಟೆಲ್ಲ ಗಲಾಟೆ ಆಗಿದೆ.